ದೇವಾಲಯ 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 ಅಲ್ವೇ, ಸ್ಮಶಾನ. ಮನುಷ್ಯರ ಶವಗಳು ತುಂಬಿರೋ ಮರುಭೂಮಿ. ರಣಹದ್ದುಗಳು ಕೂಗೋ ಶಬ್ದ ಕೇಳಿಸೋ ಸ್ಮಶಾನ. ನಿಜವಾಗ್ಲೂ ಅಂತ ದುರ್ಘಟನೆ ನಡೆಯುತ್ತಾ ಮೇಡಮ್? ಡೌಟಾ? ನೀನೇ ಹೇಳ್ದೆ ಅಲ್ವಾ, ಮನುಷ್ಯ ಮೋಸ ಮಾಡ್ತಾನೆ, ಬಾಂಬ್ ಮಾಡಲ್ಲ ಅಂತ. ಬಾಂಬ್ ಎಷ್ಟೊತ್ತಿಗೆ ಬ್ಲಾಸ್ಟ್ ಆಗುತ್ತೆ ಮೇಡಮ್? ಇನ್ನೊಂದು 10 minutes ಆಮೇಲೆ ಬಾಂಬ್. ಏನ್ ನಡೀತು ಅಂತ ತಿಳ್ಕೊಳ್ಳೋ ಅಷ್ಟ್ರಲ್ಲಿ ಅಲ್ಲಿರೋರ್ ಎಲ್ಲರ ಶರೀರಗಳು ಚಿತ್ರ ಚಿತ್ರ ಆಗೋಗುತ್ತೆ. ಯಾವ್ದು ಯಾರ್ ಪಾರ್ಟ್ ಅಂತ ತಿಳ್ಕೊಳಕ್ಕಾಗ್ದಿರೋ ಅಷ್ಟು ಚಿತ್ರ ಆಗೋಗುತ್ತೆ. ಮನೆ ಮುರಿದು ಬಿದ್ದೋಗುತ್ತೆ. ಆ ಬಿದ್ದಿರೋ ಇಟ್ಟಿಗೆಗಳ ಮಧ್ಯದಲ್ಲಿ ಸುಟ್ಟೋದ ಮನುಷ್ಯರ ಮಾಂಸದ ಮುದ್ದೆಗಳು. ಊಹಿಸ್ಕೊಂಡ್ರೇನೆ ಮೈ ಗಾಳಿಲಿ ತೇಲ್ತಾ ಇದೆ. ಮೇಡಮ್, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಷ್ಟಕ್ಕೂ ಅಲ್ಲಿ ನೀವು ಕಳಿಸಿರೋ ನಮ್ಮ ಕಡೆಯವನು ಹೊರಗಡೆ ಬಂದಿದ್ದಾನಾ? ಬಂದ್ರೆ ಬರ್ಲಿ, ಇಲ್ಲ ಅಲ್ಲೇ ಸಾಯ್ಲಿ. ಇನ್ನು ಅವನ್ ಜೊತೆ ನಮಗ್ ಕೆಲ್ಸ ಇಲ್ಲ. ಅಂದ್ರೆ ಅವನೇ ಅಲ್ವಾ ಮೇಡಮ್ ಬಾಂಬ್ ಟೈಮರ್ ಸೆಟ್ ಮಾಡಬೇಕು? ಅವನ್ ಸೆಟ್ ಮಾಡೋದೇನು? ಆಲ್ರೆಡಿ ನಾನು ಟೈಮ್ ಸೆಟ್ ಮಾಡಿನೇ ಅವನಿಗೆ ಕೊಟ್ಟಿದ್ದೀನಿ. ಇನ್ನೊಂದು 10 minutes ಅಷ್ಟೇ. ಆ ನನ್ನ ಶತ್ರು ಕುಟುಂಬ ಸಮೇತ ಸುಟ್ಟು ಬೂದಿ ಆಗೋಗ್ತಾಳೆ. ಇಲ್ಲ ಅಂದ್ರೆ ನನ್ನ ಹತ್ರನೇ ಇಟ್ಕೋತಾಳ, ನನ್ ಮುಂದೆ ಟೆಂಡರ್ ಗೆಲ್ತಾಳ. ಇವಾಗ ಗೆಲ್ಲೋದಿಕ್ ಹೇಳು ಸಾವನ್ನ, ಇವಾಗ ಹೇಳ್ಕೊಳಕ್ ಹೇಳು ನನ್ನ ಅಕ್ಕನ ಮಗಳು ಅಂತ. ಇವಾಗ ನಿರೂಪಿಸ್ಕೊಳ್ಳೋದಿಕ್ಕೆ ಹೇಳು ಸೂರ್ಯ ವಂಶದ ಜಯಸೂರ್ಯ ರಕ್ತ ಅಂತ. ಹಲೋ ಮೈ ಡಿಯರ್ ಮಾಮ್, ನಿನ್ ಮುದ್ದಿನ ಮೊಮ್ಮಗಳು, ನೀನು ಪ್ರಾಣ ತ್ಯಾಗ ಮಾಡಿ ಬದುಕಿಸಿದ್ದ ವಾರಸ್ದಾರಳು. ಸ್ವಲ್ಪ ಹೊತ್ತಲ್ಲಿ ಚಿತ್ರವಾಗಿ ನಿನ್ನ ಹತ್ರಕ್ಕೆ ಬರ್ತಾಳೆ.